ಅಯ್ಯಪ್ಪ ಮಾಲೆ ಧರಿಸಿದವನಿಗೆ ಕಾಲೇಜ್ಗೆ ನೋ ಎಂಟ್ರಿ ಅಂದ್ಬಿಟ್ಟಿದ್ದಾರೆ. ಕಾಲೇಜಿನಿಂದಲೇ ಹೊರಗಡೆ ಕಳಿಸಿದ್ದಾರೆ ಪ್ರಿನ್ಸಿಪಲ್. ಚಿಕ್ಕಮಗಳೂರಿನ ಎಂಎಸ್ ಪಿಯು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಪಿಯು ತರಗತಿಯ 3 ವಿದ್ಯಾರ್ಥಿಗಳು ಮಾಲೆ ಹಾಕೊಂಡು ಬಂದಿದ್ರು. 3 ಸ್ಟೂಡೆಂಟ್ಸ್ ಮಾಲೆ ತೆಗೆದು ಬನ್ನಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅಂದ್ರೆ ಕಾಲೇಜಿಂದ ಹೊರಗಡೆ ಕಳಿಸಿದ್ದಾರೆ ಪ್ರಿನ್ಸಿಪಲ್. ಇದೀಗ ವಿವಾದಕ್ಕೆ ಕಾರಣವಾಗಿದೆ ಈ ವಿಷಯ. ಚಿಕ್ಕಮಗಳೂರಿನ ಎಂಇಎಸ್ ಪಿಯು ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಕಾಲೇಜ್ ಆಡಳಿತ ಮಂಡಳಿ ವಿರುದ್ಧ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪಿಯು ಕ್ಲಾಸ್ನಲ್ಲಿ ಇದ್ದಂತ 3 ಜನ ವಿದ್ಯಾರ್ಥಿಗಳು ಮಾಲೆ ಹಾಕೊಂಡು ಬಂದಿದ್ದಾರೆ. ಅವರಿಗೆ ಕ್ಲಾಸ್ಗೆ ನೋ ಎಂಟ್ರಿ ಅಂತ ಪ್ರಿನ್ಸಿಪಲ್ ಹೇಳಿದ್ದಾರೆ. ನೀವು ಮಾಲೆ ತಕ್ಕೊಂಡು ಬನ್ನಿ, ಆಮೇಲೆ ನಿಮ್ಮನ್ನ ಕ್ಲಾಸಿಗೆ ಸೇರಿಸ್ತೀವಿ ಅಂತ ಪ್ರಿನ್ಸಿಪಲ್ ಖಡಾಖಂಡಿತವಾಗಿ ಹೇಳಿದ್ದಾರೆ. ಕಾಲೇಜಿಗೆ ಹಿಂದೂ ಸಂಘಟನೆ ಮುಖಂಡರು ಬಂದಿದ್ದಾರೆ. ಚಿಕ್ಕಮಗಳೂರಿನ ಎಂಇಎಸ್ ಪಿಯು ಕಾಲೇಜಲ್ಲಿ ನಡೆದಿರುವಂತಹ ಘಟನೆ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. 3 ಜನ ಸ್ಟೂಡೆಂಟ್ಸ್ ಮಾಲೆ ಹಾಕೊಂಡ್ ಬಂದಿದ್ದಕ್ಕೆ ನೋ ಪರ್ಮಿಷನ್ ಅಂತ ಪ್ರಿನ್ಸಿಪಲ್ ಹೇಳಿದ್ರು. ಅದಾದ್ಮೇಲೆ ಹಿಂದೂ ಪರ ಮುಖಂಡರೆಲ್ಲ ಹೋಗಿದ್ದಾರೆ. ಪರ್ಮಿಷನ್ ಕೊಟ್ರಾ ಅಥವಾ ಪ್ರಿನ್ಸಿಪಲ್ ಮಾಲೆ ತಕೊಂಡ್ ಬನ್ನಿ ಅಂತ ಈಗಲೂ ಹೇಳ್ತಾ ಇದ್ದಾರಾ? ಹೌದು ಶರ್ಮಿತಾ ಶೆಟ್ಟಿ, ಏನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ಶಾಲೆಯಿಂದ ಹೊರಗೆ ಕಳಿಸಿರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ನಗರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ನಡೆದಿರ್ತಕ್ಕಂಥದ್ದು. ಎಂಇಎಸ್ ಕಾಲೇಜಿನ ಪಿಯು ವಿಭಾಗದ ವಿದ್ಯಾರ್ಥಿಗಳನ್ನ 3 ಜನರನ್ನ ಹೊರಗೆ ಕಳಿಸಿರ್ತಕ್ಕಂಥದ್ದು. ವಿಶ್ವಾಸ್ ಮತ್ತು ಆತನ 3 ಜನ ಸ್ನೇಹಿತರು ಏನು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಮತ್ತು ಅಲ್ಲಿನ ಪಿಇ ಟೀಚರ್ 3 ವಿದ್ಯಾರ್ಥಿಗಳನ್ನ ಮಾಲೆ ಧಾರಣೆ ಮಾಡಿಕೊಂಡು ಬರೋವಾಗಿಲ್ಲ ಹಾಗೂ ಮಣಿಕಂಠಗಳನ್ನ ಹಾಕೊಂಡು ಬರೋವಾಗಿಲ್ಲ ಅನ್ನೋ ಒಂದು ನೆಪವನ್ನ ಒಡ್ಡಿ ಹೊರಗೆ ಕಳಿಸಿದ್ದಾರೆ. ಜೊತೆಗೆ ಶಾಲಾ ಮತ್ತು ಕಾಲೇಜಿನ ಆಡಳಿತ ಮಂಡಳಿಯ ನಿರ್ಧಾರ ಕೂಡ ಅದಾಗಿದೆ. ಆ ಆಡಳಿತ ಮಂಡಳಿಯ ಸೂಚನೆಯ ಮೇರೆಗೆ ನೀವು ಹಾಕೊಂಡು ಬರೋವಾಗಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಈ ಒಂದು ವಿಷಯ ತಿಳಿತಿದ್ದಂತೆ ಹಿಂದೂ ಪರ ಸಂಘಟನೆಗಳ ಮುಖಂಡರುಗಳು ಮತ್ತು ಬಿಜೆಪಿಯ ಮುಖಂಡರುಗಳು ಸ್ಥಳಕ್ಕೆ ಧಾವಿಸಿದ್ರು. ಇನ್ನು ಕಾಲೇಜಿಗೆ ಹೋದಂತಹ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೂ ಈ ಬಿಜೆಪಿಯ ಮುಖಂಡರುಗಳು ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋಗಿ ಒಂದು ನ್ಯಾಯವನ್ನ ಕೇಳಿದಂತಹ ಸಂದರ್ಭದಲ್ಲಿ ನೀವು ಹಿಜಾಬ್ ಹಾಕೊಂಡ್ ಬಂದವ್ರನ್ನ ಒಳಗಡೆ ಬಿಡ್ತೀರಿ, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕೊಂಡ್ ಬಂದವ್ರನ್ನ ಒಳಗೆ ಬಿಡೋದಿಲ್ಲ. ಇದೇ ರೀತಿಯಾದ ನಾಳೆ ಇಡೀ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನ ಹಾಕಿಸ್ಕೊಂಡು ಕರ್ಕೊಂಡು ಬರ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ರವಾನೆ ಮಾಡಿದ್ರು. ಜೊತೆಗೆ ಈ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದ್ರೆ ನೀವು ಯಾಕೆ ಈ ವರ್ಷ ಮಾತ್ರ ಈ ಒಂದು 3 ವಿದ್ಯಾರ್ಥಿಗಳನ್ನ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ ಗೋಪಾಲ್ ರಾವ್ ಅವರು ಏನು ಸಾಕಷ್ಟು ಸಮಜಾಯಿಷಿಯನ್ನ ಕೊಡ್ಲಿಕ್ಕೆ ಮುಂದಾದ್ರು. ಈ ವೇಳೆನಲ್ಲಿ ಏನು ಪಿಯು ಬೋರ್ಡ್ನ ಒಂದು ನಿರ್ದೇಶನ ಇದೆ, ಆ ನಿರ್ದೇಶನ ಮತ್ತು ಮಾರ್ಗಸೂಚಿಯ ಅನ್ವಯ ನಾವು ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ಇರ್ಬೋದು ಮತ್ತೆ ಶಾಲು ಶಲ್ಯಗಳಿಗೆ ಅವಕಾಶ ಇಲ್ಲ ಅನ್ನೋ ಒಂದು ಪ್ರತಿಯನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳ ಮುಖಂಡರು ಹಾಗೆ ಸಂಪರ್ಕದಲ್ಲಿರಿ, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ಬಜರಂಗ್ ದಳ ಮುಖಂಡರಾಗಿರುವಂತಹ ಶ್ಯಾಮ್ ಗೌಡ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ಯಾಮ್ ಗೌಡ್ರೆ, ನೀವು ಕಾಲೇಜ್ಗೆ ಹೋಗಿದ್ರಾ ಪ್ರಿನ್ಸಿಪಲ್ ಹತ್ರ? ಹೌದು, ಹೋಗಿದ್ವಿ. ಏನ್ ಹೇಳ್ತಾರ ಅವರು? ನೋಡಿ, ಸರ್ಕಾರದ ಆದೇಶ ಇದೆ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಟೈಪ್ ಮಾಡ್ಕೊಂಡ್ರೆ ಲೆಟರ್ ಅಂತ ತೋರಿಸುತ್ತೆ. ಆಯ್ತು, ಎಲ್ಲಿದೆ ಸರ್ಕಾರದ ಆದೇಶ, ಕಾಪಿ ಕೊಡಿ ಅಂತ ಕೇಳಿದ್ರೆ ಇಲ್ಲ, ಇದು ನಮ್ಮ ಅಡ್ಮಿನಿಸ್ಟ್ರೇಷನ್ ಮಾಡಿರೋದು ಅಂತ ಹೇಳುತ್ತೆ. ಇಷ್ಟು ವರ್ಷ ಇಲ್ದಲೇ ಇರೋದು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಇವಾಗ ಹೇಗೆ ಮಾಡ್ತು ಅಂದ್ರೆ ಉತ್ತರ ಇರಲ್ಲ. ಪರ್ಮಿಷನ್ ಇತ್ತಾ ಮಾಲೆ ಹಾಕೊಂಡ್ ಬಂದ್ರೆ ಕ್ಲಾಸ್ ಅಲ್ಲಿ ಕೂರಿಸ್ತಿದ್ರಾ ಹೋದ ವರ್ಷ? ಯಾವತ್ತೂ ಸಮಸ್ಯೆ ಆಗಿಲ್ಲ. ಯಾವತ್ತೂ ಸಮಸ್ಯೆ ಆಗಲ್ದರು ಇವಾಗ ಸಮಸ್ಯೆ ಆಗಿದೆ. ಕಳೆದ ವರ್ಷ ಏನಾದ್ರು ಪರ್ಟಿಕ್ಯುಲರ್ ಆಗಿ ಹೇಳಿದ್ರಂತ ಸ್ಟೂಡೆಂಟ್ಸ್ಗೆ, ಪಿಯುಸಿ ಸೇರಿದಂತ ಮಕ್ಕಳಿಗೆ ಯಾರಿಗೂ ಯಾವುದೇ ರೀತಿಯ ಗೈಡ್ಲೈನ್ಸ್ ಕೊಟ್ಟಿಲ್ಲ. ಅಲ್ಲಿ ಈಗ್ಲೂ ಸಹ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ ಪ್ರಕಾರ ಕಂಟೆಂಟ್ ಆಫ್ ಕೋರ್ಟ್ ಇದೆ. ಹಿಜಾಬ್ ಧರಿಸಿ ಬುರ್ಕಾ ಧರಿಸಿ ಕಾಲೇಜ್ ಒಳಗೆ ಹೋಗ್ತಾರೆ, ಅದಕ್ಕೆ ಅವಕಾಶ ಇದೆ. ಆದ್ರೆ ಅಯ್ಯಪ್ಪ ಮಾಲೆ ಧರಿಸಿ ಬರೋ ಮಕ್ಕಳಿಗೆ ಮಾತ್ರ ಕಾಲೇಜ್ ಒಳಗಡೆ ಬರೋದಿಕ್ ಬಿಡಲ್ಲ. ಅವ್ರಿಗೆ ಬೆದರಿಕೆ ಆಗ್ತಾರೆ, ಎಕ್ಸಾಮಿಗೆ ಕೂರ್ಸಲ್ಲ ಅಂತಾರೆ. ಆಡಳಿತ ವ್ಯವಸ್ಥೆ, ಅಡ್ಮಿನಿಸ್ಟ್ರೇಷನ್, ಎಜುಕೇಶನ್ ಕೊಡ್ಬೇಕಾಗಿರೋ ವಿದ್ಯಾರ್ಥಿಗಳಿಗೆ ಏನ್ ನಾವು ಒಂದು ಸಂಸ್ಕೃತಿ ಸಂಸ್ಕಾರ ಏನ್ ಕಲಿಸ್ಬೇಕು? ಹೌದು, ಪ್ರೈವೇಟ್ ಕಾಲೇಜ್ ಮಲ್ನಾಡ್ ಎಜುಕೇಶನ್ ಸೊಸೈಟಿ ಅದು ಇವತ್ತು ಬೇರೆ ರೀತಿ ಬದಲಾವಣೆ ಆಗಿದೆ. ರೂಲ್ಸ್ ಅನ್ನ ಮಾಡಿದೀವಿ ಅಂತ ಅವ್ರು ಹೇಳ್ತಿರೋದು. ನೀವ್ ಹೋದ್ ನೋಡ್ದಂಗೆ ಈಗ ಹಿಜಾಬ್ ಹಾಕೊಂಡ್ ಕ್ಲಾಸ್ ಅಲ್ಲಿ ಯಾರಾದ್ರೂ ಕೂತಿದ್ರ ಹುಡುಗಿರು? 100% ಕೂತಿದ್ರು. ನಮ್ಮ ಕಣ್ಣ ಎದುರುಗಡೆ ಕೂತಿದೀವಿ. ಹೌದು, ಈಗ್ಲೂ ಸಹ ಇದಾರೆ. ಅದನ್ನ ತೋರಿಸಿದ ಮೇಲೆ ಆಯ್ತು ತಪ್ಪಾಗಿದೆ, ನಾವು ಕಾಲೇಜಿಗೆ ಕೂರಿಸ್ತೀವಿ, ಇನ್ ಯಾವ ರೀತಿ ಆ ರೀತಿ ಮಾಡಲ್ಲ ಅಂತ ಹೇಳಿ ವಾಪಸ್ ಕಳಿಸ್ಕೊಡ್ತಾರೆ.
ಈಗ ಸ್ಟೂಡೆಂಟ್ಸ್ ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ರ ಅಥವಾ ಇನ್ನೂ ಸೇರ್ಸಿಲ್ವಾ? ಅವ್ರನ್ನ ಕೂರ್ಸಲ್ಲ ಅಂತ ಹೇಳಿದ್ರು. ಇಡೀ ಹಿಂದೂ ಸಂಘಟನೆಗಳು ಹೋಗಿ ಅವರನ್ನ ಪ್ರಶ್ನೆ ಮಾಡಿದ ಮೇಲೆ ಈಗ ನಾವೇ ಸಹ ಒಳಗಡೆ ಹೋಗಿ ಕಾಲೇಜ್ ಕ್ಲಾಸ್ ರೂಮ್ ಒಳಗೆ ಕೂರ್ಸ್ ಬಂದಿದ್ದೀವಿ. ಈಗ ಅವರಿಗೆ ಕ್ಲಾಸ್ ಒಳಗಡೆ ಕೂರಿಸಿ ಅಟೆಂಡೆನ್ಸ್ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ರೂಲ್ಸ್ ಚೇಂಜ್ ಮಾಡ್ಕೋತೀವಿ ಅಂತ ಪ್ರಿನ್ಸಿಪಲ್ ಹೇಳಿದಾರಾ ಅಥವಾ ಮುಂದೆ ಏನಂತೆ? ಅವರಿಗೆ ಈಗ ನಾವು ಅವರು ಕೇಳಿದೀವಿ ಪ್ರಶ್ನೆಗೆ, ಅದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಆದ್ರೆ ನಾವು ಅಡ್ಮಿನಿಸ್ಟ್ರೇಷನ್ ಹತ್ರ ಚರ್ಚೆ ಮಾಡಿ ಮುಂದೆ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಅಡ್ಮಿನಿಸ್ಟ್ರೇಷನ್ ಜೊತೆ ಚರ್ಚೆ ಮಾಡಬೇಕಾದ್ರೆ ನಾವು ಕೇಳಿದೀವಿ, ಹಿಂದೂಗಳ ಹತ್ರ ನೀವು ಫೀಸ್ ತಗೊಂಡು ಕಾಲೇಜ್ ನಡೆಸಬೇಕಾದ್ರೆ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ರೀತಿ ನೀವು ನಡ್ಕೊಳಕ್ ಬಿಡಲ್ಲ, ಇಲ್ಲಿ ನಮ್ದೇನಿದೆ ಅದೇ ರೀತಿ ನಡ್ಕೊಳ್ತೀವಿ ಅಂತ ನೀವು ಅಡ್ಮಿಷನ್ ಫಾರ್ಮ್ ಅಲ್ಲಿ ಸೈನ್ ಹಾಕ್ಸ್ಕೊಂಡಿದ್ದೀರಾ ಅಂತ ಕೇಳಿದ್ವಿ. ಆ ಮಾತನ್ನ ಕೇಳಿದ ಮೇಲೆ ಅವರು ಯಾವುದೇ ಅದಕ್ಕೆ ಉತ್ತರ ಕೊಡೋದಕ್ಕಾಗ್ದಲೆ ಈಗ ಒಳಗಡೆ ಬಿಟ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಅವರಿಗೆ ಬೇರೆ ರೀತಿ ರಾಜಕಾರಣ, ಹಿಂದೂ ಧರ್ಮದ ವಿರುದ್ಧವಾಗಿ ನಡೆಸ್ಕೊಳ್ಳುವಂಥದ್ದು, ಇಂಥ ಕಾರ್ಯಗಳು ಯಥೇಚ್ಛವಾಗಿ ಹೆಣ್ಣು ಮಕ್ಕಳು ಬಳೆ ಹಾಕೊಂಡ್ ಬರೋಂಗಿಲ್ಲ ಅಂತಾರೆ. ಯಾರು ಹಣೆ ಕುಂಕುಮ ಇಟ್ಕೊಂಡು ಹೋದ್ರೆ ಇಟ್ಕೊ ಬರೋಂಗಿಲ್ಲ ಅಂತ ಹೇಳ್ತಾರೆ. ಯಾವುದೇ ಚಿಕ್ಕಮಗಳೂರಲ್ಲಿ ಇರುವಂತ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಇರುವಂತ ಇಲ್ದಲ್ಲಿರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಅಯ್ಯಪ್ಪ ಸ್ವಾಮಿ ಮಾಲೆ ಬಂದ ತಕ್ಷಣ ಈ ಶಾಲೆ ಕಾಲೇಜಲ್ಲಿ ನಡೆಯುತ್ತೆ. ಇವತ್ತು ಅದನ್ನ ನಾವು ಎಲ್ಲರೂ ಸಹ ಅದನ್ನ ಖಂಡಿಸಿದೀವಿ. ಈಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಮತ್ತೇನಾದ್ರು ಇದೇ ರೀತಿ ರಿಯಾಕ್ಷನ್ ಆದ್ರೆ 100% ಹೇಳ್ತೀವಿ, ಆ ಶಾಲೆಗೆ ಯಾವುದೇ ರೀತಿಯ ಹಿಂದೂಗಳನ್ನ ಶಾಲೆಗೆ ಅಡ್ಮಿಷನ್ ಆಗದಲ್ಲೇ ಇರುವಂತ ಕೆಲಸವನ್ನ ಹಿಂದೂ ಸಂಘಟನೆಗಳು ಮಾಡುತ್ತೆ. ಎಲ್ಲಾ ಪೇರೆಂಟ್ಸ್ ಗಳನ್ನ ಮಾತಾಡಿಸಿ ಅದಕ್ಕೆ ಯಾರೂ ಸಹ ಶಾಲಾ ಕಾಲೇಜುಗಳಿಗೆ ಸೇರ್ದಲ್ಲೇ ಇರೋ ರೀತಿ ಅಭಿಯಾನವನ್ನು ಮಾಡುವಂಥದ್ದನ್ನು ಸಹ ಮಾಡ್ತೇವೆ ಮುಂದೆ. ಥ್ಯಾಂಕ್ ಯು ಶ್ಯಾಮ್ ಗೌಡ್ರೆ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಚಿಕ್ಕಮಗಳೂರಿನ PU ಕಾಲೇಜಲ್ಲಿ ನಡೆದಿರುವಂಥ ಘಟನೆ ಇದು. 3 ಜನ PU ಸ್ಟೂಡೆಂಟ್ಸ್ ಅಯ್ಯಪ್ಪ ಮಾಲೆ ಧರಿಸ್ಕೊಂಡು ಬಂದಿದ್ದಾರೆ. ಈ ಥರ ಮಾಲೆ ಧರಿಸ್ಕೊಂಡು ಬಂದರೆ ಪರ್ಮಿಷನ್ ಇಲ್ಲ, ನೀವು ಮಾಲೆ ತಕ್ಕೊಂಡು ಬನ್ನಿ ಅಂತೇಳಿ ಪ್ರಿನ್ಸಿಪಲ್ ಅವ್ರನ್ನ ತಡೆದಿದ್ದಾರೆ. ಆಗ ಬಜರಂಗ್ ದಳ ಸೇರಿದಂತೆ ವಿವಿಧ ಹಿಂದೂ ಪರ ಸಂಘಟನೆಯವರು ಬಂದಿದ್ದಾರೆ, ಪ್ರಿನ್ಸಿಪಲ್ ಜೊತೆ ಮಾತಾಡಿದ್ದಾರೆ. ಇದೇ ವಿಷಯವಾಗಿ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ಕೇಳೋಣ. PU ಕಾಲೇಜು ಪದವಿ ಪೂರ್ವ ಇಲಾಖೆಯಲ್ಲಿ ಯಾವುದೇ ಸಮವಸ್ತ್ರ ಬಿಟ್ಟು ಬೇರೆ ಯಾವುದಕ್ಕೂ ಆಡಳಿತ ಮಂಡಳಿ ಏನು ನಿರ್ಧರಿಸುತ್ತೋ ಅದೇ ಸಮವಸ್ತ್ರ ಇರಬೇಕು, ಬೇರೆ ಏನೂ ಹಾಕಬಾರ್ದು ಅಂತ ಒಂದು ಆದೇಶ ಇದೆ. ಆ ಆದೇಶನ ಕೊಟ್ಟು ಅವರು ಯಾಕೆ ಆ ಟೈಮಲ್ಲಿ ಕೇಳೋ ಸ್ಥಿತಿಲಿ ಇರಲಿಲ್ಲ. ನನ್ನ ಪ್ರಶ್ನೆ ಇರುವಂಥದ್ದು ಹಿಜಾಬ್ ವಿಷಯಕ್ಕೆ ಗಲಾಟೆ ಆಯಿತು. ಇಲ್ಲ, PUCನಲ್ಲಿ ಹಿಜಾಬ್ ಅಂತ ಆಗಲಿ ಅಥವಾ ಮಾಲೆ ಆಗಲಿ ಯಾವುದಕ್ಕೂ ಅವಕಾಶ ಇಲ್ಲ ಪದವಿ ಇಲಾಖೆ ಆದೇಶದ ಪ್ರಕಾರ. ಹಾಗಾಗಿ ಹಿಜಾಬ್ ಯಾರೂ ಹಾಕ್ಕೊಂಡೇ ಬರೋದಿಲ್ಲ PUCನಲ್ಲಿ. ಹಾಗೆಯೇ ಸಮವಸ್ತ್ರನೂ ಯಾರೂ ಹಾಕ್ಕೊಂಡೇ ಬರೋದಿಲ್ಲ. ಇವತ್ತು ಒಂದು 2-3 ಹುಡುಗರು ಹಾಕ್ಕೊಂಡ್ಬಂದಿದ್ರು, ಅವರಿಗೆ ಒಳಗಡೆ ಹಾಕ್ಕೊಳ್ಳಿಯಪ್ಪ ಅವಕಾಶ ಇಲ್ಲ, ನಮ್ಮ ಕಾಲೇಜಲ್ಲಿ ಅವಕಾಶ ಇಲ್ಲ, ಸಮವಸ್ತ್ರ ಅಂತ ಏನು ಆಡಳಿತ ಮಂಡಳಿ ಮಾಡಿದೆಯೋ ಅದ್ರ ಪ್ರಕಾರ ಹಾಕ್ಕೋಬೇಕು ಅಂತ. ಈಗೇನು ನಿರ್ಧಾರ ಆಯಿತು ಸರ್? ವಿದ್ಯಾರ್ಥಿಗಳು ಶಾಲೆಯಲ್ಲಿ ಅದೇ ಕಾಲೇಜು ಕ್ಲಾಸ್ ರೂಮಲ್ಲಿ ಇದ್ದಾರಾ ಅಥವಾ ಏನು? ಇದ್ದಾರೆ ಸರ್, ಕ್ಲಾಸ್ ರೂಮಲ್ಲಿ ಇದ್ದಾರೆ, ಸದ್ಯಕ್ಕಿದ್ದಾರೆ. ನಮ್ಮದು ಆಡಳಿತ ಮಂಡಳಿ ಅಲ್ಲ ಕಾಲೇಜು, ಪದವಿ ಪೂರ್ವ ಇಲಾಖೆ ಆದೇಶನೂ ಇದೆ, ಆಡಳಿತ ಮಂಡಳಿ ಇಲಾಖೆ ಆದೇಶನೂ ಅದೇ ಟೈಪ್ ಇದೆ. ಏನಂತ ಇದೆ, ಸಮವಸ್ತ್ರ ಮಾತ್ರ ಇರಬೇಕು, ಬೇರೆ ಯಾವುದೂ ಹಾಕ್ಕೊಳ್ಳೋಂಗಿಲ್ಲ ಅಂತ ಇದೆ. 1-2-3 ಜನ ಹಾಕ್ಕೊಂಡಿದ್ರು, ಇಲ್ಲಪ್ಪ ಒಳಗಡೆ ಹಾಕ್ಕೋಬೇಕು, ಹೊರಗಡೆ ಹಾಕೋ ಆಗಿಲ್ಲ ಅಂತ ಹೇಳಿದ್ರು. PU ಕಾಲೇಜು ಪದವಿ ಪೂರ್ವ ಇಲಾಖೆಯಲ್ಲಿ ಯಾವುದೇ ಸಮವಸ್ತ್ರ ಬಿಟ್ಟು ಬೇರೆ ಯಾವುದಕ್ಕೂ